ಇತ್ತೀಚೆಗೆ ನಡೆದ ತಮಿಳುನಾಡು ವಿಧಾನಸಭೆ ಚುನಾವಣೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಮೊದಲ ಪ್ರಯತ್ನದಲ್ಲೇ ಇಷ್ಟೆಲ್ಲ ಸ್ಥಾನ ಪಡೆದಿತ್ತು. ಈಗ ಅಲ್ಲೇನು ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಲೆಕ್ಕಾಚಾರಗಳಾಗ್ತಾ ಇದೆ. ಅದು ಏನಾಗುತ್ತೆ, ಇನ್ನೊಂದು ಕಾಂಗ್ರೆಸ್ ಅವರು ಅಫಿಷಿಯಲಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು ಕಾಂಗ್ರೆಸ್ ಅವರು. ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಏನು ಟಿವಿಕೆ ಬಂದಿದೆ. ಈಗ ಟಿವಿಕೆ ಜೊತೆ ಕಾಂಗ್ರೆಸ್ ಡಿಎಂಕೆ ಕೈಕೊಟ್ಟು ಹೋಗಿರೋ ಕಾರಣ ಡಿಎಂಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಕಡಿದುಕೊಳ್ಳೋಕೆ ನಿರ್ಧಾರ ಮಾಡಿದೆ. ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ಅವರು ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆದು ಲೋಕಸಭೆಯಲ್ಲಿ ಡಿಎಂಕೆ ಸದಸ್ಯರ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವಂತೆ ಕೋರಿದ್ದಾರೆ. ಬದಲಾದ ರಾಜಕೀಯ ಪರಿಸ್ಥಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ಪಕ್ಷದ ಮೈತ್ರಿ ಕೊನೆಗೊಂಡಿರುವುದರಿಂದ ಡಿಎಂಕೆ ಸದಸ್ಯರು ಕಾಂಗ್ರೆಸ್ ಸಂಸದರ ಪಕ್ಕದಲ್ಲಿ ಕುಳಿತುಕೊಳ್ಳುವುದು ಸೂಕ್ತವಲ್ಲ ಅಂತ ಕನಿಮೋಳಿ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಡಿಎಂಕೆ ಸಂಸದೀಯ ಪಕ್ಷಕ್ಕೆ ಪ್ರತ್ಯೇಕ ಆಸನ ಹಂಚಿಕೆ ಮಾಡೋಕೆ ಅಗತ್ಯ ವ್ಯವಸ್ಥೆಗಳನ್ನ ಮಾಡುವಂತೆ ಕನಿಮೋಳಿ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒತ್ತಾಯಿಸಿದ್ದಾರೆ. ಇದರಿಂದಾಗಿ ಅದರ ಸದಸ್ಯರು ಲೋಕಸಭೆಯಲ್ಲಿ ತಮ್ಮ ಜವಾಬ್ದಾರಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ತಮ್ಮ ಕೋರಿಕೆಗೆ ಸ್ಪೀಕರ್ ಕಚೇರಿಯಿಂದ ಸೂಕ್ತ ಪರಿಗಣನೆ ಸಿಗುತ್ತದೆ ಅಂತ ಕನಿಮೋಳಿ ಆಶಯ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಮಹಿಳಾ ಮೀಸಲಾತಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಫೇಲ್ ಆಗಿತ್ತು. ಕಾರಣ ಡಿಎಂಕೆ ಟಿಎಂಸಿ ಇವರೆಲ್ಲ ವೋಟ್ನ ಅದಕ್ಕೆ ವಿರುದ್ಧವಾಗಿ ಹಾಕಿದ್ರು. ಈಗ ಡಿಎಂಕೆ ಸ್ವಿಚ್ ಓವರ್ ಆಗುತ್ತೆ, ಕಾಂಗ್ರೆಸ್ನ ನಿಲುವಿನ ವಿರುದ್ಧವಾಗಿ ವೋಟ್ ಹಾಕ್ತಾರೆ. ಕಾರಣ ಈಗ 2020 ಎಲೆಕ್ಷನ್ ಆಗಿದೆ, ಇನ್ನು 2031 ಅಸೆಂಬ್ಲಿ ಎಲೆಕ್ಷನ್. ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಬಿಲ್ ತಂದ್ರೆ ಟೈಮಲ್ಲಿ 29ಕ್ಕೆ ಮತ್ತೆ ಎಲೆಕ್ಷನ್ ಆಗ್ಬೋದು. ತಮಿಳುನಾಡಲ್ಲೂ ಕೂಡ ಲೆಕ್ಕಾಚಾರಗಳು. ಹಾಗಾಗಿ ಈ ಕಾಂಗ್ರೆಸ್ನ ನಿಲುವಿಗೆ ವಿರುದ್ಧವಾಗಿ ಬಿಜೆಪಿ ನಿಲುವಿಗೆ ಪರವಾಗಿ ವೋಟ್ ಹಾಕ್ಬಹುದು ಡಿಎಂಕೆ ಅಂತ. 22 ಎಂಪಿಗಳಿದ್ದಾರೆ ಅವ್ರಿಗೆ. ಕೇರಳಂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆ ಮಾಡುವ ಹೊಣೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೆಗಲಿಗೆ ಬಿದ್ದಿದೆ. ಈ ನಡುವೆ ಪ್ರಮುಖ ಸ್ಪರ್ಧಿಗಳಾದ ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ಬೆಂಬಲಿಗರು ರಾಜ್ಯದಾದ್ಯಂತ ತಮ್ಮ ನಾಯಕರ ಪರವಾಗಿ ಬೀದಿಗಿಳಿದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಭಾರಿ ಅಭಿಯಾನ ಆರಂಭಿಸಿದ್ದಾರೆ. ವೇಣುಗೋಪಾಲ್ ಪರವಾಗಿ ತಿರುವನಂತಪುರದ ಇಂದಿರಾ ಭವನದ ಬಳಿ ಹಲವು ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಲಾಗಿದೆ. ಅದರಲ್ಲಿ ಒಂದು ಫ್ಲೆಕ್ಸ್ ಮೇಲೆ ಗ್ರೀಸ್ ಸುರಿಯಲಾಗಿದೆ ಎಂದು ಆರೋಪಿಸಲಾಗಿದೆ. ಈತ ವಿ.ಡಿ. ಸತೀಶನ್ ಪರವಾಗಿ ರಾಜ್ಯದ ವಿವಿಧೆಡೆ ಮೆರವಣಿಗೆ ನಡೆಸಲಾಗ್ತಾ ಇದೆ. ಕಣ್ಣೂರಿನ ಇರಿಕ್ಕೂರು ಮತ್ತು ಅಲಪ್ಪಳದಲ್ಲಿ ವೇಣುಗೋಪಾಲ್ ವಿರುದ್ಧ ಮತ್ತು ಸತೀಶನ್ ಅವರನ್ನ ಬೆಂಬಲಿಸುವ ಪೋಸ್ಟರ್ಗಳು ಕಾಣಿಸಿಕೊಂಡಿವೆ. ಫ್ಲೆಕ್ಸ್ ಬೋರ್ಡ್ ಸಮರದಲ್ಲಿ ರಮೇಶ್ ಚೆನ್ನಿತ್ತಲ ಅವರು ಹಿಂದೆ ಬಿದ್ದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಎಐಸಿಸಿ ವೀಕ್ಷಕರಾದ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಕನ್ ಅವರು ಗುರುವಾರ ಕಾಂಗ್ರೆಸ್ ಶಾಸಕರೊಂದಿಗೆ ಸಭೆ ನಡೆಸಿದ್ರು, ಅಭಿಪ್ರಾಯ ಪಡ್ಕೊಂಡಿದ್ದಾರೆ. ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿದೆ ಎಂಬ ವದಂತಿಗಳಿದ್ರು ಪಕ್ಷದ ನಾಯಕರು ಯಾವುದೇ ಹೇಳಿಕೆ ಕೊಡ್ತಾ ಇಲ್ಲ. ಇತ್ತ ಮಿತ್ರ ಪಕ್ಷಗಳು ಸತೀಶನ್ ಪರ ಇವೆ ಅಂತ ಹೇಳಲಾಗ್ತಾ ಇದೆ. ವೇಣುಗೋಪಾಲ್ ಎಂಪಿ MLA ಆಗ್ಬೇಕು ಸಿಎಂ ಆಗಕ್ಕೆ, ಅಲ್ಲಿ ವಿಧಾನ ಪರಿಷತ್ ಇಲ್ಲ. ಕರ್ನಾಟಕದ ಸಿಎಂ ಬದಲಾವಣೆ ಮಾಡಿವೆ ಅಂದ್ರೆ ಕಾಂಗ್ರೆಸ್ ಇದಕ್ಕೆಲ್ಲ ಅಡ್ಗಾಲು ಕೆ.ಸಿ. ವೇಣುಗೋಪಾಲ್. ಕೇರಳದಲ್ಲಿ ಈಗ MP ವೇಣುಗೋಪಾಲ್ ಅವರು ಸಂಸದರು, ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಕ್ಕೆ ಹೋಗ್ತಾರೆ. ಸ್ಟೇಟ್ ಪಾಲಿಟಿಕ್ಸ್ ಮಾಡಿದ್ಯಾರು? ಇವೇ ಪಾಲಿಟಿಕ್ಸ್ಗಳು. ಕೆ.ಸಿ. ವೇಣುಗೋಪಾಲ್ಗೆ ಆಸೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಬಟ್ ಕೆ.ಸಿ. ವೇಣುಗೋಪಾಲ್ ಆದ್ರೆ ಕೇರಳ ಕಾಂಗ್ರೆಸ್ ಮತ್ತಷ್ಟು ಅಧ್ವಾನ ಆಗುತ್ತೆ. ನೋಡ್ಬೇಕು, ಯಾಕಂದ್ರೆ ಅಲ್ಲಿ ಗಲಾಟೆಗಳಾಗತ್ತೆ ಅಂತ, ಇವರೇನು ಹಾಳು ಮಾಡ್ತಾರೆ ಅಂತಲ್ಲ, ಸಂಘರ್ಷ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕೆ ಆಕಾಂಕ್ಷಿಗಳು. ಅವರಲ್ಲಿ ಏನ್ ಮಾಡಿದ್ರು, ಶಿಸ್ತಾಗೆ ಕಾಂಗ್ರೆಸ್ನ ಸಂಸದ ಈಗ ಖರ್ಗೆ, ಇವ್ರು ಯಾರೋ ಖರ್ಗೆನು ಬೇಡ ಹಂಗ್ ತಗೊಂಡ ಬೇರೆ ಈ ಬಿ.ಕೆ. ಹರಿಪ್ರಸಾದ್ ಕರ್ಕೊಂಡ್ ಮುಖ್ಯಮಂತ್ರಿ ಮಾಡ್ಬಿಟ್ಟಂಗೆ ಸುಮ್ನೆ ಇರ್ತಾರೆ ಸಿದ್ದರಾಮಯ್ಯ, ಡಿ.ಕೆ. ಆಗ ಹಂಗಾಗೈತಲ್ಲಿ ಕತೆ. ನಾಯಕತ್ವ ವಿಚಾರದಲ್ಲಿ ಗೊಂದಲವನ್ನು ಹೈಕಮಾಂಡ್ ಶೀಘ್ರ ಎಚ್ಚರಿಕೆಯಿಂದ ನಿವಾರಿಸಿದ್ರೆ ಒಳ್ಳೆಯದು. ಗೊಂದಲದಿಂದ ಆಂತರಿಕವಾಗಿ ಪಕ್ಷಕ್ಕೆ ನಷ್ಟವಾಗಿದ್ದು ಗೊಂದಲ ಬಗೆಹರಿಸಿದ್ರೆ 2028ರಲ್ಲೂ ಮತ್ತೆ ಅಧಿಕಾರಕ್ಕೆ ಬರುವ ಅವಕಾಶ ಇರಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು ನಾಯಕತ್ವ ಕುರಿತು ಪಕ್ಷದೊಳಗಿನ ಗೊಂದಲ ನಿವಾರಿಸಬೇಕು. ಮುಂದಿನ 2 ವರ್ಷಗಳಲ್ಲಿ ಚುನಾವಣೆ ಬರಲಿದ್ದು ಅಷ್ಟರೊಳಗೆ ಗೊಂದಲ ನಿವಾರಿಸಬೇಕು. ಕಳೆದ 3 ವರ್ಷಗಳಿಂದ ಸರ್ಕಾರ ಉತ್ತಮ ಕಾರ್ಯಕ್ರಮ ನೀಡಿದೆ. ನಾಯಕತ್ವ ಗೊಂದಲ 3 ವರ್ಷಗಳಿಂದ ಇದೆ. ಇದರಿಂದ ಆಂತರಿಕವಾಗಿ ನಮಗೆ ನಷ್ಟವಾಗಿದೆ. ಮುಂದಿನ 2 ವರ್ಷ ತಮ್ಮನ್ನು ಸೇರಿ ಎಲ್ಲರೂ ಮಾಧ್ಯಮಗಳ ಮುಂದೆ ಸುಮ್ಮನೆ ಮಾತನಾಡದ ಕೆಲಸ ಮಾಡಿಕೊಂಡು ಹೋಗ್ಬೇಕು. ಈವರೆಗಿನ ಚುನಾವಣೆಯಲ್ಲಿ ಬೇರೆ ರಾಜ್ಯಗಳಿನ ಫಲಿತಾಂಶ ನಮ್ಮ ಮುಂದಿದೆ, ಅದನ್ನ ಗಮನಿಸಬೇಕು ಅಂತ ಹೇಳಿದ್ರು. ಸಚಿವ ಸಂಪುಟ ಪುನರ್ರಚನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತಹ ಸಚಿವರು, ಸಂಪುಟ ಪುನರ್ರಚನೆ ಆಗ್ಬಹುದು, ಸರ್ಕಾರ ರಚನೆಯಾಗಿ 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವರು ಭಾವಿಸಿದ್ರು. ಸಚಿವರು ಆಗ್ಬೇಕು ಅಂತ ಆಸೆ ಇದ್ದವರು ಈಗಾಗಲೇ ದೆಹಲಿಗೂ ಹೋಗಿ ಬಂದಿದ್ದಾರೆ. ಇದರ ಬಗ್ಗೆ ಗೊಂದಲ ಹೆಚ್ಚೋದಕ್ಕೂ ಮುನ್ನ ಹೈಕಮಾಂಡ್ ನಾಯಕರು ಸಿಎಂ, ಡಿಸಿಎಂ ಜೊತೆ ಮಾತನಾಡಿ ನಿರ್ಧಾರ ಮಾಡಬೇಕು. ಅನೇಕ ಹಿರಿಯರಿದ್ದಾರೆ, ಅವರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿದ್ರು. ತಮಿಳುನಾಡಲ್ಲಿ ಕಾಂಗ್ರೆಸ್ ಡಿಎಂಕೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ, ತಮಿಳುನಾಡಲ್ಲಿ ಹಲವು ವರ್ಷಗಳಿಂದ ಡಿಎಂಕೆ ಜೊತೆಗೆ ನಾವಿದ್ದೇವೆ.
ಈಗ ಸ್ಪಷ್ಟ ಬಹುಮತವಿಲ್ಲ ಎಂಬ ಕಾರಣಕ್ಕಾಗಿ ಎಸಿಸಿ ತೀರ್ಮಾನ ತೆಗೆದುಕೊಂಡಿದೆ. ಆದರೆ ಬಿಜೆಪಿ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ? BS ಯಡಿಯೂರಪ್ಪ ಈ ಹಿಂದೆ 17 ಶಾಸಕರನ್ನು ತೆಗೆದುಕೊಂಡು ಸರ್ಕಾರ ರಚಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ ಬಿಜೆಪಿ ಮೋಸ ಮಾಡ್ತು ಅಂತ ಹೇಳಿದ್ರು. ಬಿಜೆಪಿ ಅವ್ರ ಕತೆ ಬಿಟ್ಬಿಡಿ, ನಿಮ್ ದೋಸ್ತು DMK ಅವರೇ ಹೇಳ್ತಾವ್ರೆ. DMK ಅವರು ಹೇಳ್ತಾರೆ ಕಾಂಗ್ರೆಸ್ ಬನ್ನಿಗೆ ಚೂರಿ ಹಾಕಿದ್ರು ಅಂತ. ಬಿಜೆಪಿ ಬಿಡಿ, ಇಲ್ಲಿಂದ DMK ಅವ್ರಿಗೆ ಏನಾರು ಉತ್ತರ ಕೊಡಿ. ಕೋಟೆನಾಡು ಚಿತ್ರದುರ್ಗ ಈಗ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ರಾಜ್ಯ ರಾಜಕಾರಣದ ಧ್ರುವ ತಾರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 16 ಕಿಲೋಮೀಟರ್ ವರೆಗೂ ರಾರಾಜಿಸುತ್ತಿರತಕ್ಕಂಥ ಬಂಟಿಂಗ್ಸ್, ಆಕಾಶಕ್ಕೆ ಮುಟ್ಟುವಂತಿರುವ ಕಟೌಟ್ಗಳು ಕೋಟೆ ನಗರಿಯಿಂದ ಮೈಸೂರು ದಸರಾವನ್ನೇ ನೆನಪಿಸುವಂತಿತ್ತು. ರಾಷ್ಟ್ರೀಯ ಹೆದ್ದಾರಿ 48ರಿಂದ ಹಿಡಿದು ನಗರದ ಪ್ರತಿಯೊಂದು ವೃತ್ತದವರೆಗೂ ವಿಶೇಷ ಅಲಂಕಾರ ಮಾಡಲಾಗಿದೆ. ತಮಿಳುನಾಡಿನಿಂದ ಬಂದಿರತಕ್ಕಂಥ 106 ಕಲಾವಿದರು ಹಗಲಿರುಳು ಶ್ರಮಿಸಿ ಭವ್ಯ ವೇದಿಕೆ ಮತ್ತು ಪ್ರವೇಶ ದ್ವಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಗರದಲ್ಲೇ ಬಿಟ್ಟುಬಿಟ್ಟಿರತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪ್ರತಿಯೊಂದು ಸಣ್ಣ ಕೆಲಸವನ್ನು ಖುದ್ದಾಗಿ ನಿಂತು ಮೇಲ್ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಚಿತ್ರದುರ್ಗಕ್ಕೆ ಆಗಮಿಸಿದ್ದು ಮೈಸೂರು ದಸರಾ ಮಾದರಿ ಅದ್ದೂರಿ ಮೆರವಣಿಗೆ ಮಾಡಿದ್ರು. 1008 ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಸಿಕ್ತು. 500 ರೈತರಿಂದ ನೇಗಿಲ ನಮನ ಮತ್ತು ವಿಶೇಷವಾಗಿ 250 ಮಹಿಳೆಯರು ಒನಕೆ ಓಬವ್ವನ ವೇಷ ಧರಿಸಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಈ ಮೆರವಣಿಗೆ ಸಾಕ್ತು. ಲಕ್ಷಾಂತರ ಅಭಿಮಾನಿಗಳು, ನಾಳೆ 10 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಚಿತ್ರದುರ್ಗದಾದ್ಯಂತ ಒಳ ಭದ್ರತೆಯನ್ನ ಮತ್ತೆ ವ್ಯವಸ್ಥೆಯನ್ನ ಅವ್ರು ಕೈಗೊಂಡಿದ್ದಾರೆ. ಪಾರ್ಟಿಯವರು ಅಂದ್ರೆ ಲೈಕ್ ಬಿಜೆಪಿ ನಾಯಕರು. ಏನು ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ವಿಶಾಲ ಮೈದಾನದಲ್ಲಿ ಈ ಕಾರ್ಯಕ್ರಮ ಸಮಾವೇಶ ನಡೆಯುತ್ತೆ. ಸಮಾವೇಶಕ್ಕೆ 10 ಲಕ್ಷಕ್ಕೂ ಅಧಿಕ ಜನ ಬರುವಂತ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಹಾಗಾಗಿ ಬಿಜೆಪಿ 2022 ಸಿದ್ದರಾಮೋತ್ಸವ, ಹೀಗೆ BSY ಅಭಿನಂದನಾ ಉತ್ಸವ. ಹಾಗಾಗಿ ನೋಡ್ಬೇಕು, ವಿಜೇಂದ್ರ ಅವ್ರು ಏನೋ ಲೆಕ್ಕಾಚಾರ ಇಟ್ಕೊಂಡು ಮಾಡ್ದಂಗೈತೆ. ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ವಿಜೇಂದ್ರ ಹೊರಟವ್ರೆ. ತಮಿಳುನಾಡಲ್ಲಿ ವಿಜಯ್ಗೆ ವಿಜಯ ಸಿಕ್ಕಂಗೆ ಕರ್ನಾಟಕದಲ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಬಿಜೆಪಿ ವಿಜಯ ಸಿಕ್ಕಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬಹುದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.